welcome. Hi. Hi, boss. I'm aware. ಹೇಳ್ಬಿಡ. I don't have a lot to say. I just love it. I love you, Nadia. That's a lot to say itself. Somebody loving, that's a great thing. Yes. I just love him. Yeah, all of us do. Thank you, Katha. Yes. ಎಷ್ಟೋ ಜನ ಆ್ಯಕ್ಟ್ರ್ಗಳ ಮನೆಯಲ್ಲಿ ಹೆಂಗಾಗತ್ತೆ ಅಂತಂದರೆ ಮಕ್ಕಳು ದೇ ವುಂಟ್ ಬಿ ಅವ್ರಿಗೆ ಏನು ನಡೀತಿದೆ ಅಂತ ಗೊತ್ತಿರಲ್ಲ. ಯಾಕೆಂದರೆ ತಂದೆ ಆ್ಯಕ್ಟ್ರು, ಅವ್ರು ಹೋಗ್ತಾರೆ, ಶೂಟಿಂಗ್ ಮಾಡ್ಕೊಂಡು ವಾಪಸ್ ಬರ್ತಾರೆ, ಎಲ್ಲ ಚೆನ್ನಾಗಿದೆ ಹಾಗೆ ಅಂತ ಅನ್ಸ್ಕೊಳುತ್ತೆ. ಬಟ್ ನನಗೆ ಹಂಗಿರಲಿಲ್ಲ. ನನಗೆ ದಿನ ಏನು ನಡೀತಾ ಇದೆ, ಏನು ಮಾಡ್ತಾ ಇದ್ದಾರೆ ಅವರು, ಅವ್ರ ಮನಸ್ಸಲ್ಲಿ ಏನು ನಡೀತಾ ಇದೆ, ಯಾವ ಥರ ಅವ್ರ ಭಾವನೆಗಳು ಏನು. ಓಕೆ, ಇವತ್ತು ಶೂಟಿಂಗ್ ಹೋಗ್ಬಿಟ್ಟು ವಾಪಸ್ ಬಂದರೆ ಒಂದು ಕೆಲವು ಸತಿ ನಂಗೆ ಅನ್ಸೋದು ಇವ್ರಿಗೆ ಯಾಕೋ ಸರಿಗಿಲ್ಲ, ಇವತ್ತು ಸಮಥಿಂಗ್ ಇಸ್ ರಾಂಗ್, ಏನೇನೋ ಮನ್ಸು ಸರಿಗಿಲ್ವೋ ಏನು ಅಂತ ಕೇಳಿದ್ರೆ ಏನೋ ಎಮೋಷ್ನಲ್ ಸೀನ್ ನಡೆದ್ಬಿಟ್ಟಿರುತ್ತೆ ಅಲ್ಲಿ. ಸೊ ಹೀಸ್ ಟ್ರೈಂಗ್ ಟು ಗೆಟ್ ಔಟ್ ಆಫ್ ಇಟ್, ಬಟ್ ಆಗ್ತಾ ಇಲ್ಲ. ಸೊ ನನಗೆ ಅವೆಲ್ಲ ಒಂಥರ ಐ ಸೀನ್ ಆಲ್ ದೋಸ್ ಥಿಂಗ್ಸ್ ಆ್ಯಂಡ್ Hey, Baba. years ago he had a Baba, I know how much you all have gone through. ಅದು ಜ್ಞಾಪಿಸ್ಕೊಂಡ್ರೆ ನಿಮಗೆ ಕಷ್ಟ ಆಗುತ್ತೆ. ಬಟ್ ಹೇಳ್ಕೊ. 3 years ago ಅವ್ರಿಗೆ he had a mild aneurysm. ಅದು ಯಾವ ಇದರಲ್ಲಾಗಿತ್ತು ಅಂದರೆ ಅಮ್ಮ ವಾಸ್ ಇನ್ ದ US. ನಾನು, ಇವಳು, ನನ್ನ ಹೆಂಡತಿ, ಅವ್ರು 4 ಜನ. ಬೆಳಗ್ಗೆ ಎದ್ದು ಅರ್ಜೆಂಟಾಗಿ ಎಲ್ಲೋ ಹೊಟ್ಟೋಗಿದ್ದಾರೆ. ಬಟ್ ಮಂಗಳ, ಶಿ ಹ್ಯಾಸ್ ಕೈಂಡ್ ಆಫ್ ಅಬ್ಸರ್ವ್ ದಟ್ ಹಿ ವಾಸ್ ನಾಟ್ ಲೈಕ್ ವಾಟ್ ಹಿ ಯೂಸ್ ಟು ಬಿ ಎವ್ರಿ ಡೇ. ಸರಿ. ನನಗೆ ಓಡ್ ಬಂದು ನನಗೆ ಎಬ್ಸಿದ್ಲು ಮೇಲೆ. ಸಮಥಿಂಗ್ ಇಸ್ ರಾಂಗ್ ವಿತ್ ಅಪ್ಪ, ಗೊತ್ತಿಲ್ಲ. ಯಾಕೆಂದರೆ ಅವರು ಯೂಶಲ್ ಆಗಿ ಇರೋಂಗೆ ಇಲ್ಲ. ಬೆಳಗ್ಗೆ ಎಲ್ಲೋ ಹೊರಟರು, ಎಲ್ಲಿ ಹೋದ್ರು ಗೊತ್ತಿಲ್ಲ, ಏನೂ ಹೇಳಿಲ್ಲ, ಸುಮ್ಮನೆ ಹೊರಟೋದ್ರು ಅಂತ. ಸೊ ನಾನು ನನಗೆ ಒಂಥರ ಇಟ್ ಡಿಂಟ್ ಇವನ್ ಸ್ಟ್ರೈಕ್ ಮೀ ದಟ್ ಕ್ಯಾನ್ ಬಿ ಸಮಥಿಂಗ್ ರಾಂಗ್. ಫೋನ್ ಮಾಡಿದೆ, ತಗೊಂಡ್ರು ಫೋನು. ಎಲ್ಲಿದ್ಯಪ್ಪ ಅಂತಂದೆ. ಏನೋ ಹೃದಯ ಅಂದರು, ಒಂದ್ಸಲಿ ಬರ್ತಾ ಇದೀನಿ ಅಂದರು. ಅಷ್ಟೇ ನನಗೆ ರಿಯಲೈಸ್ ಆಗಿದೆ ಅಷ್ಟೇ. ನಾನು ಇಮ್ಮಿಡಿಯೇಟ್ ಅವ್ರಿಗೆ ಹೇಳಿದೆ ಸಮಥಿಂಗ್ ಇಸ್ ರಾಂಗ್, ಲೆಟ್ಸ್ ವೇಟ್ ಅಂತ. ಬಂದರು, ಮನೆಗೆ ಬಂದರು, ಏನೋ ಮಾತಾಡ್ತಾ ಇದ್ರು. ನಾನು ಓಕೆ, ಏನು ಮಾತಾಡ್ತಿದ್ದಾರೆ, ಏನು ಹೇಳ್ತಾರೆ ಅಂತ. ಈಸ್ ಟ್ರೈಂಗ್ ಟು ಸೇ ಸಮಥಿಂಗ್, ಬಟ್ ಅದಾಗ್ತಾ ಇದೆ. ಮೇಡ್ ಹಿಮ್ ಸ್ಲೀಪ್ ಫಾರ್ ಸಮ್ ಟೈಮ್. ಆಮೇಲೆ ನಮ್ಮ ಡಾಕ್ಟ್ರಿಗೆ ಫೋನ್ ಮಾಡಿದೆ. ಹೀ ಸೆಡ್ ವೇಟ್ ಟಿಲ್ ಈವ್ನಿಂಗ್, ಸಿ ಇಫ್ ಏನಾದ್ರು ಬೇರೆ ಯಾವುದೇ ಥರ ಸಿಂಪ್ಟಮ್ಸ್ ಬರ್ತಾ ನೋಡಿ, ಇಲ್ವಾ ಅಂತಂದರು. ಸೊ ವಿ ಸೆಡ್ ಓಕೆ ಫೈನ್, ವೇಟ್ ಮಾಡಿ, ಏನು ಬರಲಿಲ್ಲ, ಎವ್ರಿಥಿಂಗ್ ವಾಸ್ ಫೈನ್. ನೆಕ್ಸ್ಟ್ ಡೇ ಕರ್ಕೊಂಡು ಹೋದೆ. ಸೊ ಆಸ್ಪತ್ರೆಗೆ ಹೋದರೆ ಅಲ್ಲಿ ಡಾಕ್ಟರ್ ಡಿಡ್ ಅ CT scan. And then she said, Mr. Srinath, you need to get admitted right away. So he said, what? There's a small clot, no worries. We will give you medication. There is no other problem. So you just get admitted for a couple of days. I thought, mane kalsbiಡ್ತೀವಿ, no problem. Sari ಅಂದು admit ಆಗೋದ್ರು. The doctor told me later that, Rohit, a millimeter on the right or the left, he would have either lost his right side movement of his limbs, or he would have lost his voice. This is what she said. Nange, it was like one major shock. But then, praise the God and everybody, and I got back. So nice. Yes, ಮಂಗಳವ್ರೆ. ನಾನು ಈ ಮನೆಗೆ ಸೊಸೆಯಾಗಿ ಬಂದಾಗ ಆ್ಯಕ್ಚುಲಿ ಮದುವೆ ಇದು ಅಂತಂದಾಗ ಒಂಥರ ಒಂದು ಭಯ ಇತ್ತು. ಸೆಲೆಬ್ರಿಟಿ ಮನೆ ಹೇಗಿರುತ್ತೋ, ಯಾರನ್ನೂ ನೋಡಿರಲಿಲ್ಲ. ಐ ಆಲ್ಸೋ ಕೇಮ್ ಫ್ರಮ್ ಎ ನಾರ್ಮಲ್ ಫ್ಯಾಮಿಲಿ, ಬಟ್ ಹೆಂಗೆ ಏನು ಅಂತ. ಬಟ್ ದ ವೆರಿ ಫಸ್ಟ್ ಡೇ ನಾನು ಅವ್ರ ಮನೆಗೆ ನೋಡೋಕ್ಕೆ ಅಂತ ಹೋದಾಗ ಅವರೇ ಬಾಗಿಲು ತೆಗೆದಿದ್ದು. ದ ವೇ ಹಿ ಸ್ವಾಮಿ ಆ್ಯಂಡ್ ದಟ್ ಅದೇನೋ ಅವ್ರು ನೋಡಿದ ತಕ್ಷಣ ಆತ್ಮೀಯತೆ ಅನ್ನೋದು ಅಲ್ಲೇ ಕಾಣಿಸ್ತು. ಆ ಭಯ ಎಲ್ಲ ಹೊಟ್ಟೋಯ್ತು ಒಂಥರ. ಸೊ ಅವ್ರು ಇವತ್ತವರೆಗೂ ನನ್ನ ಹೆಸರು ಹಿಡಿದು ಕರೆಯಲ್ಲ, ಕಂದ, ಮಗಳೇ ಹಂಗೆ ಕರೀತಾರೆ.
ಇವರೆಲ್ಲ ಹೇಳಿದ್ರು ಅವರ ಸೊಸೆ ಪಾತ್ರ ಮಾಡಿದ್ದಾರೆ, ಮಗಳ ಪಾತ್ರ ಮಾಡಿದ್ದಾರೆ. ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ಇಟ್. ನಿಜವಾಗ್ಲೂ ನನ್ನ ಪಾತ್ರ ಅಲ್ಲ, ಇದು ನಿಜ ಜೀವನದಲ್ಲಿ ನಾನು ಅನುಭವಿಸ್ತಾ ಇದ್ದೀನಿ ಅವ್ರ ಪ್ರೀತಿ ಹೆಂಗಿರತ್ತೆ ಏನು ಅಂತ. ಐ ಫೀಲ್ ರಿಯಲಿ ಬ್ಲೆಸ್ಡ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಲವ್ ಯು ಟು. ಅದು ಪ್ರಪಂಚ. ಸಿನಿಮಾ ಅಂದರೆ ಅವ್ರದ್ದೇ ಆದೊಂದು ಪ್ರಪಂಚ ಇದೆ ಅಂತಾರೆ ಎಲ್ಲ. ನನ್ನ ಪ್ರಪಂಚ ಹೇಗಿದೆ ನಿಮಗೆಲ್ಲ, ನೀವು ಆ ಪ್ರಪಂಚದಲ್ಲಿ ಇರೋರೆ, ನೀವು ಆ ಪ್ರಪಂಚದಲ್ಲಿ ಹೇಗಿರಬೇಕು ಅಂತ ತೋರಿಸ್ಕೊಟ್ಟಿದ್ದೀರಿ ನನಗೆ. ನಾನು ಬದಲಾಯಿಸೋದಕ್ಕೆ ಅವಕಾಶ ಕೊಡಲಿಲ್ಲ, ಅಷ್ಟು ಪ್ರೀತಿ ವಿಶ್ವಾಸ ಕೊಟ್ಟಿದ್ದೀರಿ. ನಿಮ್ಮೆದುರಿಗೆಲ್ಲ ನಾನು ಹೇಗೆ ಬದಲಾಯಿಸಲಿ? ಹಾಗೇ ಇದ್ದೀನಿ, ಹಾಗೇ ಇರ್ತೀನಿ ನಾನು. ಸೋ ಸ್ವೀಟ್. ಎಸ್ ಸರ್, ನಿಮ್ಮ ಇಡೀ ಜೀವನವನ್ನ ರಿವೈಂಡ್ ಮಾಡಿ ತೋರ್ಸಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಓವರ್ ಆಲ್ ನಿಮ್ಮ ಜೀವನ ಹೇಗಿದೆ ಅನ್ಸುತ್ತೆ ನಿಮಗೆ? ಇಟ್ ವಾಸ್ ವಂಡರ್ಫುಲ್. ನನಗೆ ಗಾಂಧಿ ಬಜಾರ್ನಲ್ಲಿ ಆ ಪೋಸ್ಟ್ ನೋಡಿದಾಗ ನಾನು ಏನಾಗಬೇಕು ಅಂದ್ಕೊಂಡು ಅದರ ಸಾಧ್ಯತೆಗಳು ಬಾಧಕಗಳು ಎಲ್ಲನೂ ಮೀರಿ ಅದನ್ನು ಆಗಿ ಅಲ್ಲಿಂದ ನನ್ನ ಬದುಕು ಹೇಗಿರಬೇಕು ಅಂತ ನಾನು ಆಸೆ ಪಟ್ಟನು. ಆ ಆಸೆಯೆಲ್ಲ ನೆರವೇರಿ ಮನಸ್ಸಿಗೆ ಮೆಚ್ಚಿದ ಮರದಿ, ಅರ್ಥ ಮಾಡ್ಕೊಳ್ಳೋಳು ಅವಳು ಸಿಕ್ಕಿದ್ದಾರೆ. ನನ್ನ ಬದುಕನ್ನು ಭಾಳ ಹಸನು ಮಾಡಿದ ನನ್ನ ಮಕ್ಕಳಿದ್ದಾರೆ. ಸ್ವರ್ಗಕ್ಕೆ ಕಿಚ್ಚಚ್ಚೋದೇನು, ಎಲ್ಲಿಗೆ ಬೇಕಾದ್ರೆ ಕಿಚ್ಚಚ್ತೀನಿ, ಈ ಜನಗಳ ಪ್ರೀತಿ ವಿಶ್ವಾಸ ಇರೋವರೆಗೂ. ರೈಟ್ ಸರ್. ರಮೇಶ್, ಬಹಳ ಜನಕ್ಕೆ ನಾನು ಆನ್ಸರ್ ಕೊಡ್ತಾ ಇದ್ದೆ. ಅವರೆಲ್ಲರೂ ಕೇಳ್ತಿದ್ದೀವಿ ಒಂದೇ ಪ್ರಶ್ನೆ, ಉತ್ತರ ನನ್ನ ಹತ್ರ ಇರಲಿಲ್ಲ. ನಾನು ಹೇಳಿದೆ ಉತ್ತರ ಯಾವತ್ತಾದ್ರೂ ಬಂದೇ ಬರುತ್ತೆ. ನಾನು ಯಾಕೆ ಆ ಪ್ರಶ್ನೆ ಕೇಳ್ತಿದ್ದೆ, ವೀಕೆಂಡ್ ವಿತ್ ರಮೇಶ್ ಅಲ್ಲಿ ನೀವು ಯಾಕೆ ಸರ್ ಹೋಗಲ್ಲ ಅಂತ. ಉತ್ತರ ಇವತ್ತು ಸಿಕ್ಕಿದೆ ಸರ್. ನಮ್ಮ ಈ ಕಾರ್ಯಕ್ರಮದ ಕೊನೆ 3 ಪ್ರಶ್ನೆಗಳು. ನೀವು ಯಾರ್ಯಾರು ಥ್ಯಾಂಕ್ಸ್ ಹೇಳಬೇಕು ಅಂದ್ರೆ, ಯಾರ್ಯಾರು ಸಾರಿ ಹೇಳಬೇಕು ಅಂದ್ರೆ, ಏನೋ ಒಂದು ಕನ್ಫೆಷನ್ ಇದ್ರೆ, ಗಿಲ್ಟ್ ಇದ್ರೆ, ಹೇಳ್ಕೋಬೇಕು ಅನ್ಸಿದ್ರೆ ಈ ಕ್ಷಣ ನಿಮ್ದು. ಥ್ಯಾಂಕ್ಸ್ ಅನ್ನೋದು, ನಾನು ಇಡೀ ಈ ಜನ ನನ್ನ ಪ್ರೀತಿ ವಿಶ್ವಾಸ ಏನು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಥ್ಯಾಂಕ್ಸ್ ಅನ್ಬೇಕು.